ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮೇಡಮ್ ಖುಷಿಯಾಗಿದ್ದೀರಾ? ಸಂಬಳ ಬಂತು ಅಂತನಾ? ಅದು ಒಂದಕ್ಕೆ ಅಲ್ಲ ಅಮೂಲ್ ಬೇಬಿ, ಅದ್ರ ಜೊತೆಗೆ ಅತ್ತೆ ನನ್ನ ಸಂಬಳದ ಒಂದು ಭಾಗನ ತವ್ರ ಮನೆಗೆ ಕೊಡೋದಕ್ಕೆ ಒಪ್ಕೊಂಡ್ರಲ್ಲ, ಅದೇ ಖುಷಿ. ಅದು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ. ಅಮ್ಮ ಹಾಗೇನೆ, ಎಲ್ಲ ವಿಷಯದಲ್ಲೂ ತುಂಬ ಧಾರಾಳ. ಪ್ರೀತಿ ಕೊಡೋದ್ರಲ್ಲೂ ಇಲ್ಲ ಅಂದಿದ್ರೆ ಅವ್ರ ಸೊಸೆ ಸಂಬಳನ ಅವಳು ತವ್ರ ಮನೆಗೆ ಕೊಡೋದಕ್ಕೂ ಯಾರು ಒಪ್ಕೋತಾರೆ ಹೇಳು? ಸತ್ಯ, ಫಸ್ಟ್ ಆಫ್ ಆಲ್ ಸೊಸೆ ಸಂಬಳದ ಮೇಲೆ ಗಂಡನ ಮನೆಯವ್ರಿಗೆ ಅಧಿಕಾರ ಇದೆ ಅಂತ ನಿನಗೆ ಯಾರು ಹೇಳಿದ್ರು? ಅದು ನಿನ್ನ ಸಂಬಳ, ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅದ್ರ ಪೂರ್ತಿ ರೈಟ್ಸು ನಿನಗೆ ಇದೆ. ಖಂಡಿತ ಇಲ್ಲ. ನಾನು ಆಚೆ ಹೋಗಿ ದುಡಿಬೇಕು ಅಂದರೆ ಮನೆಯವ್ರು ಎಲ್ಲರೂ ಸಪೋರ್ಟ್ ಬೇಕು. ಅವರೆಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡಬೇಕಾದ್ರೆ ಇದು ನಂದು, ನಾನು ಒಬ್ಳಿದೆ ಅಂತ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ? ಅದು ಅಲ್ಲದೆ ಒಂದು ಕೂಡು ಕುಟುಂಬದಲ್ಲಿ ನನ್ನ ದುಡ್ಡು ನಿನ್ನ ದುಡ್ಡು ಅನ್ನೋದೆಲ್ಲ ಇರಲ್ಲ, ಎಲ್ಲವೂ ಎಲ್ಲರದ್ದೇ. ಅಲ್ಲ ಸತ್ಯ, ನಮ್ಮಮ್ಮ ಏನೋ ದೊಡ್ಡತನದಲ್ಲಿ ನಿನಗೆ ಬಂದಿರೋ ಸಂಬಳದಲ್ಲಿ ಸ್ವಲ್ಪ ಸಂಬಳನ ನಿನ್ನ ತವ್ರ ಮನೆಗೆ ಕೊಡು ಅಂತ ಅಂದರು. ಅದನ್ನು ನೀನು ಒಪ್ಕೊಂಡ್ಬಿಡದ? ನಿನ್ನ ತವ್ರ ಮನೆಯವ್ರ ಹತ್ರ ದುಡ್ಡಿಲ್ಲ, ಅವರು ಬಡವರು, ಹಾಗಂತ ಮಗಳ ದುಡ್ಡು ತಿನ್ನಕ್ಕೆ ಅವ್ರಿಗೆ ಸರಿ ಹೋಗುತ್ತಾ? ಆದರೆ ಅವರಾದರೂ ನಿನ್ನ ಸಂಬಳನ ಇಸ್ಕೊಳ್ಳೋದಕ್ಕೆ ಹೇಗೆ ಮನ್ಸು ಮಾಡ್ತಾರೋ? ಸ್ವಾಭಿಮಾನ ಇರೋರು ಇಸ್ಕೊಳ್ಳಲ್ಲ ಬಿಡು ನಲ್ಲಿನೋ. ನಿಜ, ಇದು ಖುಷಿ ಪಡೋ ವಿಷಯ. ಸತ್ಯ, ನೀನು ಯಾಕೆ ಮಂಕಾಗಿದ್ಯಾ? ಏನಿಲ್ಲ ಅಮಲ್ ಬೇಬಿ, ಅದು ಹಳೇದೇನೋ ನೆನಪಾಯ್ತು. ಸರಿ, ಇವಾಗ ನಿನ್ನ ಸಂಬಳ ಬಂತು, ಅದನ್ನು ನಮ್ಮ ಅಮ್ಮಂಗೆ ಅತ್ತೆಗೆ ತೊಗೊಂಡು ಕೊಡೋದೇನೋ ಸರಿ. ನೀನು ನನ್ನೇ ಮರ್ತೋಗ್ತಾ ಇದೆಯಲ್ಲ, ನನಗೇನು ತಂದಿಲ್ವಾ? ಆಹಾ, ನೀನೇನು ತಂದಿದ್ಯಾ? ನಂದೇನೋ 80,000, ನಿಂದು 20 ಲಕ್ಷ. ನೀನು ಹೆಂಡತಿಗೆ ಅಂತ ಏನು ತಂದಿದ್ಯಾ? ಹೇಳ್ತೀನಿ, ಕಣ್ಣು ಮುಚ್ಕೋ. ಯಾಕೆ? ಕಣ್ಣು ಮುಚ್ಕೋ. ಏನು ಅಮಲ್ ಬೇಬಿ? ಕಣ್ಬಿಟ್ಟು ನೋಡು, ಗೊತ್ತಾಗತ್ತೆ. ಬಂಗಾರದ ಸರನ? ನನ್ನ ಬಂಗಾರಕ್ಕೆ ಬಂಗಾರದ ಸರ. ನನ್ನೇ ತಳ್ತ್ಯಾ? ಮಾಡ್ತೀನಿ ನಿನಗೆ. ಸತ್ಯ, ಸತ್ಯ ಸತ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.